ಹಾಯ್, ಇವತ್ತು ನಾನು ದೇವಸ್ಥಾನಗಳಲ್ಲಿ ಮಾಡುವಂತಹ ಟೊಮೆಟೊ ಸಾರು ಹೇಗೆ ಮಾಡುವುದಂತ ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಮೊದಲಿಗೆ ಒಂದು ಕುಕ್ಕರ್ಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ಹಾಕ್ತಿದ್ದೇನೆ. ನಂತರ 2 ಕಾಯಿ ಮೆಣಸು ಮತ್ತು ನಾನಿಲ್ಲಿ 3 ಕಟ್ ಮಾಡಿದಂತಹ ಟೊಮೆಟೊವನ್ನು ಹಾಕ್ತಿದ್ದೇನೆ. ನೀವು ಸಣ್ಣ ಟೊಮೆಟೊ ಆದರೆ 4 ಟೊಮೆಟೊವನ್ನು ಹಾಕಿಕೊಳ್ಳಿ. ನಂತರ ಸ್ವಲ್ಪ ಅರಿಶಿನ, ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ತಿದ್ದೇನೆ. ಉಪ್ಪನ್ನು ಮತ್ತೆ ಕೂಡ ನೋಡ್ಕೊಂಡು ಹಾಕ್ಬೋದು. ಮತ್ತು ಸ್ವಲ್ಪ ಆಯಿಲನ್ನು ಹಾಕಿ, ನೀರನ್ನು ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕಿ. ಯಾಕಂದರೆ ನಾನಿಲ್ಲಿ ತೊಗೊಂಡಂತಹ ಕುಕ್ಕರ್ ಏನುಂಟು ಇದು 3 ಲೀಟರ್ ಕುಕ್ಕರ್, ಹಾಗಾಗಿ ನಾನಿಲ್ಲಿ ತುಂಬ ನೀರು ಹಾಕ್ತಿಲ್ಲ. ಯಾಕಂದರೆ ಇದು ವಿಸಿಲ್ ಆಗುವಾಗ ಸ್ವಲ್ಪ ನೀರು ಮೇಲೆ ಬರುತ್ತೆ. ಹಾಗೆ ನಾನು ಅರ್ಧದಷ್ಟು ನೀರು ಹಾಕ್ತಿದ್ದೇನೆ ಇದಕ್ಕೆ. ಇದನ್ನೀಗ ಮುಚ್ಚಿ ಒಂದು 3 ವಿಸಿಲ್ ಆಗುವವರೆಗೂ ಹಾಗೆ ಇಡಿ. 3 ವಿಸಿಲ್ ಆದ ನಂತರ ಗ್ಯಾಸನ್ನು ಆಫ್ ಮಾಡಿ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲನ್ನು ಹಾಕಿ, ಇಲ್ಲಿ ನಾನು 4 ಮೆಣಸನ್ನು ಹಾಕ್ತಿದ್ದೇನೆ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಿ. ಹಾಗೆ ಕುಕ್ಕರಲ್ಲಿ ಮಾಡಲಿಕ್ಕೆ ಕಷ್ಟ ಆಗೋದಾದರೆ ಒಂದು ಪಾತ್ರೆಯಲ್ಲಿ ಕೂಡ ನಾನು ಹೇಳಿದಂಥ ಐಟಮನ್ನು ಹಾಕಿ ಬೇಯಿಸಲಿಕ್ಕೆ ಇಡ್ಬೋದು. ಈಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಈಗ ಅದೇ ಪ್ಯಾನಿಗೆ ನಾನಿಲ್ಲಿ 2 ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತಿದ್ದೇನೆ. ಮತ್ತು 2 ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆಯನ್ನು ಹಾಕ್ತಿದ್ದೇನೆ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿ, ಯಾಕಂದರೆ ಇದು ಫ್ಲೇವರಿಗೆ ಚೆನ್ನಾಗಿ ಬರುತ್ತೆ, ಹಾಗೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಸಾರಿಗೆ. ಹಾಗಾಗಿ 2 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆಯನ್ನು ಹಾಕ್ತಿದ್ದೇನೆ. ಮತ್ತು ಸ್ವಲ್ಪ ಮೆಂತ್ಯವನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಗ್ಯಾಸನ್ನು ಸ್ಲೋ ಆಗಿ ಇಟ್ಟು ಫ್ರೈ ಮಾಡಿ. ನೀವು ಈಗ ಫ್ರೈ ಮಾಡ್ತಿರುವಾಗ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಜೀರಿಗೆದು. ಇದಕ್ಕೆ ಸ್ವಲ್ಪ ನಾನು ಇಂಗು ಪುಡಿಯನ್ನು ಹಾಕ್ತಿದ್ದೇನೆ. ನೀವು ಇಡೀ ಇಂಗು ಇದ್ದರೆ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ತುಂಡು ಹಾಕ್ಬೋದು ಅದರದ್ದು. ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡಿ. ಇದೀಗ ಫ್ರೈ ಆಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ, ಇದಕ್ಕೇನು ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಹೀಗೇ ಹುಡಿ ಮಾಡಿ ತನ್ನಿ. ಇದನ್ನು ಡ್ರೈ ಆಗಿ ಹುಡಿ ಮಾಡಿ. ಈಗ ಇದು 3 ಸೀಟಿ ಆದ ನಂತರ ನಾನು ತಣ್ಣಗಾದ ಮೇಲೆ ಇದನ್ನು ಓಪನ್ ಮಾಡಿ ನಾನು ಇದಕ್ಕೆ ನೀರು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಇಟ್ಟಿದ್ದೇನೆ. ಯಾಕಂದರೆ ಆಗ ತುಂಬ ನೀರು ಹಾಕಲಿಲ್ಲ, ಹಾಗಾಗಿ ಈಗ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕಿ ಇದನ್ನು ಬೇಯಿಸ್ತಿದ್ದೇನೆ. ಇದಕ್ಕೆ ನಾನೀಗ 1 ತುಂಡು ಬೆಲ್ಲವನ್ನು ಹಾಕ್ತಿದ್ದೇನೆ ಈಗ. ಮತ್ತು 1 ಸಣ್ಣ ತುಂಡು ಜಜ್ಜಿದಂತಹ ಶುಂಠಿ, ಮತ್ತು 1 ತುಂಡು ಹುಳಿಯನ್ನು ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೇನೆ. ಆ ನೀರನ್ನು ಇದಕ್ಕೆ ಸ್ವಲ್ಪ ಹಾಕ್ತಿದ್ದೇನೆ. ಮತ್ತು ಉಪ್ಪನ್ನು ಈಗ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವಾಗ ತುಂಬ ಉಪ್ಪು ಹಾಕಲಿಲ್ಲ. ಈಗ ನಾವು ಏನು ಪುಡಿ ಮಾಡಿಟ್ಟಂತಹ ಮಸಾಲೆಯನ್ನು ಇದಕ್ಕೆ ಹಾಕಿ, ನೀರು ಕಡಿಮೆ ಆಗಿದ್ದರೆ ನೋಡಿಕೊಂಡು ನೀರು ಪುನಃ ಹಾಕಿ. ಈ ಸಾರು ಏನುಂಟು ಇದು ತಿಳಿಯಾಗಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಇದನ್ನೊಮ್ಮೆ 5-6 ನಿಮಿಷ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಿ. ನಂತರ ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಮತ್ತು ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ, 1 ಮೆಣಸು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ನಾನಿಲ್ಲಿ ಒಗ್ಗರಣೆಗೆ ಹಾಕ್ತಿದ್ದೇನೆ. ಈ ಸಾರನ್ನು ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟ್ ಆಗಿರುತ್ತೆ. ವೈಟ್ ರೈಸಿಗಂತೂ ತುಂಬ ಹೇಳಿದಂತಹ ಈ ಸಾರಿದು. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್